ಪರಿವಿಡಿಯು ಪಾಠ ಪ್ರಾರಂಭಿಸುವ ಮೊದಲು ತಿಳಿಸುವುದೇನೆಂದರೆ ನಿಮ್ಮ ಆಯ್ಕೆಯ ವಿಷಯವನ್ನು ಕಲಿಯಲು ಕೆಳಗೆ ಕೊಟ್ಟಿರುವ ಯಾವುದಾದರೂ ಒಂದು ಟ್ಯಾಬ್ ಅನ್ನು ಕ್ಲಿಕ್ಕಿಸಬಹುದು. ನಾವೀಗ ಮೊಘಲ್ ಸಾಮ್ರಾಜ್ಯದ 7 ಬೀಳನ್ನು ಕುರಿತು ಚರ್ಚಿಸೋಣ. ಬಾಬರ್ ಮೊಘಲ್ ರಾಜಮನೆತನದ ಸ್ಥಾಪಕ. ಆರಂಭದಲ್ಲಿ ಇವನು ಅಫ್ಘಾನಿಸ್ತಾನದ ಕಾಬೂಲ್ ಎಂಬ ಪುಟ್ಟ ಪ್ರದೇಶವನ್ನು ಆಳುತ್ತಿದ್ದ. ಸಂಪದ್ಭರಿತ ಭಾರತದ ಮೇಲೆ ಆಕ್ರಮಣ ಮಾಡಲು ಸಮಯ ಕಾಯುತ್ತಿದ್ದ. ದಿಲ್ಲಿಯ ಸುಲ್ತಾನರು ದುರ್ಬಲಗೊಳ್ಳುತ್ತಿದ್ದಂತೆ ಬಾಬರ್ ದಿಲ್ಲಿಯ ಮೇಲೆ ದಂಡೆತ್ತಿ ಬಂದು ಅವರ ಆಳ್ವಿಕೆಯನ್ನು ಕೊನೆಗೊಳಿಸಿದನು. ಆದರೆ ಅವನು ಅಷ್ಟಕ್ಕೆ ಸಂತೃಪ್ತನಾಗುವಂತಿರಲಿಲ್ಲ. ಏಕೆಂದರೆ ಇಲ್ಲಿನ ರಜಪೂತರು ಮತ್ತು ಅಫ್ಘನರು ಅವನನ್ನು ಪ್ರಬಲವಾಗಿ ವಿರೋಧಿಸುತ್ತಿದ್ದರು. ವೀರ ಯೋಧನಾಗಿದ್ದ ಬಾಬರ್ ತನ್ನ ಉತ್ತಮ ಶಸ್ತ್ರಾಸ್ತ್ರ ಬಲದಿಂದ ವೈರಿಗಳನ್ನು ಧೈರ್ಯದಿಂದ ಎದುರಿಸಿ ಹಿಮ್ಮೆಟ್ಟಿಸಿದನು. ಏನ್ ಮಾಡ್ತಾನೆ ಬಾಬರ್ ನಮ್ಮ ದೇಶದ ದಂಡೆತ್ತಿ ಬಂದ ದಿಲ್ಲಿಯ ಸುಲ್ತಾನರನ್ನು ಸೋಲಿಸ್ತಾನೆ, ರಜಪೂತರು ಸೋಲಿಸ್ತಾನೆ, ಸೋಲಿಸ್ಬಿಟ್ಟು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದು ಯಾರಂದ್ರೆ ಬಾಬರ್. ಅವ ಯಾವ ದೇಶದಲ್ಲಿ ಇದ್ದ ಮೊದಲು ಅಫ್ಘಾನಿಸ್ತಾನದ ಸಣ್ಣ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾನೆ. ಬಾಬರನು ದಿಲ್ಲಿ, ಆಗ್ರಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು